ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಗುರುವಾರ ರಾತ್ರಿಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಆರುಷಿಗೆ ಸ್ಕೂಲಲ್ಲಿ ಫ್ರೂಟ್ ಡೇ ಅಂತ ಏನೋ ಸೆಲೆಬ್ರೇಷನ್ ಮಾಡ್ತಾಯಿದ್ರು. ಅದಕ್ಕೆ ಅವಳು ಫ್ರೂಟ್ ಕಾಸ್ಟ್ಯೂಮ್ ಹಾಕೊಂಬರ್ಬೇಕಂತ ಹೇಳಿದ್ರು. ಹಾಗೆ ಕ್ರಾಫ್ಟ್ ಮಾಡೋದಕ್ಕೆ ಪೇಪರ್ಸ್ ಎಲ್ಲ ಬೇಕಿತ್ತಲ್ಲ, ಅದನ್ನ ತೊಗೊಂಡು ಹಾಗೆ ಮನೆಗೆ ಸ್ವಲ್ಪ ತರಕಾರಿ ತೊಗೋಬೇಕಿತ್ತು. ಅದನ್ನ ತೊಗೊಳ್ಳೋಣ ಅಂತ ಈ ಅಂಗಡಿ ಹತ್ರ ಬಂದಿದ್ವಿ. ಅಲ್ಲಿ ಒಂದು ಬೆಕ್ಕಿ ಇತ್ತು, ಅದನ್ನ ನೋಡ್ಬಿಟ್ಟು ಅದ್ರ ಜೊತೆ ಆಟ ಆಡ್ತಾ ಇದ್ಲು. ಆರುಷಿ ಹುಟ್ಟಿದಾಗಿಂದನೂ ಅಷ್ಟೇ ನನಗೆ ಈ ಥರ ಸ್ಪೆಷಲ್ ಮೂಮೆಂಟ್ಸ್ ಏನಾದ್ರು ಸಿಕ್ಕಿದ್ರೆ ನಾನು ವಿಡಿಯೋಸ್ ಮಾಡಿ ಇಟ್ಕೊಳ್ತಾ ಇರ್ತೀನಿ. ಟಚ್ ಮಾಡು ನೋಡಿ, ಅಪ್ಪ ಇಟ್ಕೊಂಡ್ರು ಏನು ನೀವೇ ಎದುರಿಸಿದ್ದವಳಿಗೆ ಅವಾಗಲೇ ಓಡೋಗ್ಬಿಟ್ಲ ತಗೊಂಡು ರೌಂಡು. ಏಯ್ ಅಪ್ಪ ಇಟ್ಕೊಂಡಿಲ್ವಾ ಅಲ್ಲೇ ನೋಡು, ಕ್ಯೂಟ್ ಬಾಲ ಟೇಲ್ ನೋಡಿ, ಸಖತ್ತಾಗಿದೆ ಅದಕ್ಕೆ. ಟೇಲ್ ಸಖತ್ತಾಗಿದೆ ಅದಕ್ಕೆ. ನಾನು ಏನೂ ಮಾಡಲ್ಲ, ಅಪ್ಪ ಮಾಡ್ತಿದ್ದರು ನೋಡಲ್ಲಿ. ಮಾಡ್ಲಕತ್ತ ಟಚ್ ಮಾಡಮ್ಮ ಒಂದ್ಸಲ. ನೋಡೋದು ಎಷ್ಟನಾಗ ಪೆಟ್ ಥರ ಮಲ್ಕೊಂಡಿದೆ, ಬೇಬಿ ಥರ. ಹೆಡ್ ಥರ ಅಪ್ಪ ಮಾಡ್ತಾ ಇದ್ದಾರಲ್ಲ, ಹಂಗೆ ಮಾಡ್ಬೇಕು ಅದಕ್ಕೆ. ಅಪ್ಪ ಕೈ ಹತ್ರ ಟಚ್ ಮಾಡೋಗ್ಲಿ. ಯಸ್, ಗುಡ್ ಜಾಬ್. ಯಸ್, ಟಚ್. ಅದಕ್ಕೆ ಹೇಳಿದಂಗೆ ಮಾಡ್ಬೇಕಂತ. ಏನು ಮಾಡುತ್ತದೋ? ಹಾಂ ಏನು ಮಾಡಲ್ಲ ನೋಡಲ್ಲಿ, ಅಲ್ಲೇ ಕುತ್ಕೊಂತ ಅಷ್ಟೇ. ಅದು ಏನು ಮಾಡ್ತು? ಏನು ಮಾಡಲ್ಲ. ಅದೇ ನಿನ್ಗೆ ಎದ್ರುಕೊಂಡು ಹೋಗ್ತಿದೆ, ನೀನೇನು ಎದ್ರುಕೊಂಡು ಹೋಗೋದಲ್ಲಿ? ಅದು ಜಾಗಕ್ಕೆ ಹೋಗಿ ಕುತ್ಕೊಳ್ತಾ ಇದೆ ಅದು. ಹೊಟ್ಟೋಯ್ತು. Eggs in a pan, chapati. Eggs in a pan, chapati. Eggs in a pan, chapati. Eggs in a pan. Eggs. ಯಾರು ಹೇಳ್ಕೊಟ್ಟಿದ್ದು? Eggs in a pan, chapati. ಯಾರು ಹೇಳ್ಕೊಟ್ಟಿದ್ದು? I learned. ಮಾಡು, ಬೇರೆ ಏನಾರು ಮಾಡಿ, ಇನ್ನೊಂದು ಮಾಡು. ಆರುಷಿ ಸ್ಕೂಲಲ್ಲಿ ನಾಳೆ ಫ್ರೂಟ್ ಡೇ ಇದೆ. ಅದಕ್ಕೆ ಯಾವ್ದಾರ ಒಂದು ಫ್ರೂಟ್ ತಿಂದು ಕ್ರಾಫ್ಟ್ ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿದರು. ಅದಕ್ಕೆ ಆರುಷಿಗೆ ನಿಂಗೆ ಯಾವ ಫ್ರೂಟ್ ಬೇಕು ಅಂತ ಕೇಳಿದ್ದಕ್ಕೆ ಅವಳು ನನಗೆ ಸ್ಟ್ರಾಬೆರಿ ಬೇಕು ಅಂತ ಹೇಳಿದ್ಲು. ಅದಕ್ಕೆ KG ಕಾರ್ಬೆಟ್ ಶೀಟ್ ತೊಗೊಂಡು ಬಂದ್ವಿ. ಅದರಲ್ಲಿ ಸ್ಟ್ರಾಬೆರಿ ಥರ ಕಟ್ ಮಾಡಿಬಿಟ್ಟು ಮೇಲೆ ಡ್ರೆಸ್ ಥರ ಹಾಕೋದು, ಆ ಥರ ಪ್ಲ್ಯಾನ್ ಮಾಡಿಬಿಟ್ಟು ಸಂಕ್ರಾಂತಿನ ಮಾಡ್ತಾ ಇದ್ದಾರೆ. ಅಷ್ಟೇ. ಇಲ್ಲಿಗೆ ಬರಬೇಕು, ಹಂಗೆ ಇಲ್ಲಿಗೆ ನೋಡಿ, ಇಲ್ಲಿ ಬಂದಿಲ್ಲ ಇಲ್ಲಿಗೆ. ಅದು ಓಕೆ, ಕಟ್ ಮಾಡಿ ಅತ್ತಾಗಿ ಕೊಟ್ಟನಲ್ಲ, ಎಲ್ಲಿಟ್ರಿ? ಕಾಟ ಆಗುತ್ತೆ ಪೇಪರ್ ಕಟ್ ಮಾಡಿದ್ರೆ. ನಂಗೆ ಗೊತ್ತು ಕಳ್ಳಿ, ನೀನು ನನ್ನ ನೋಡ್ಕೊಂಡು ಕಾರಿಸ್ತಾ ಇದೆಯಾ ಅಂತ. ಮೊಬೈಲ್ ಪೇಪರ್ ಕಟ್ ವೇಸ್ಟ್ ಆಗಿಬಿಡುತ್ತೆ ಅಂತ. ಹೌದಾ ಬುಡ್ಡ? ನೋಡಿದ್ದೀರಿ ಅಷ್ಟೇ. ನಿಂಗೆ ಶರ್ಟ್ ಥರ ಹಿಂದೆ ಮುಂದೆ ಎರಡು ಕಡೆನೂ ಹಾಕೋಬೇಕಾ? ಒಂದು ಮುಂದೆ ಹಾಕೊಂಡ್ರೆ ಸಾಕಾ? ಬಂತು ನೋಡಿದ್ರಾ? ಇಡಿ ಇಲ್ಲಿ. ಅಷ್ಟದ ಇಲ್ಲ, ಶರ್ಟ್ ಥರನೇ ಹಾಕ್ಬಿಡೋಣ ಹಿಂದೆ ಮುಂದೆ. ಸ್ಟ್ರಾಬೆರಿ ಟುಮಾರೋ ಸಾಕ್ಸ್ ಹಾಕೊಂಡೋಗು, ಚೆನ್ನಾಗಿರುತ್ತೆ ನಾಳೆ. ವೈಟ್ ಸಾಕ್ಸ್ ಅಲ್ವಾ? ನಾ ಅಪ್ಪ ಹೈಡಿಂಗ್ ದಟ್ ಒನ್ ಕುಕಿಂಗ್ ಸೆಟ್. ಏ ನೋಡಲಿ ನೀನು ಸ್ಟ್ರಾಬೆರಿ ಇಲ್ಲ, ಇವಳು ನೀರು ಹಾಕಿರೋದು. ಹಾಕ್ಬಿಡ ಋಷಿ ಕೈಯಲ್ಲಿ ಬಬಲ್ಸ್ದು. ಕಡೆ ಬಾ ಅಮ್ಮ, ಅಲ್ಲೇ ಹೋಗ್ಬೇಕಾ ನೀನು ಕುಕ್ ಮಾಡಕ್ಕೆ? ಜಾಗ ಬಿಡು ಹರ್ಷಿ, ಕುಕಿಂಗ್ ಸೆಟ್ ಐತೆ ಕೆಳಗಡೆ ಮಾಡೋಗೋಗು. ಹರ್ಷಿ ಪ್ಲೀಸ್.
ಆ ಕತ್ತು ತಲೆ ನುಗ್ಗಬೇಕು, ತಲೆ ನುಗ್ಗಬೇಕು ಅವಳಿಗೆ. ಆಗುತ್ತಲ್ಲ ತಲೆ ನುಗ್ಗಿಸ್ಬೋದಾ? ಸ್ಟ್ರೈಟ್ ನಿಂಚಿ. ಸಾಕು. ಅದು ಇನ್ನೊಂಚೂರು ಸ್ಟಿಪ್ಸ್ ಇನ್ನೊಂಚೂರು ದೊಡ್ಡದು ಮಾಡ್ಕೋಬೇಕಿತ್ತು. ಹಿಂಗೆ ಸುತ್ತ ಹಾಕ್ಬಿಡ್ಬೋದಿತ್ತು, ಆ ಕಡೆ ಒಂದು ಈ ಕಡೆ ಒಂದು. ಅರ್ಷಿ ಬಾಯಿಲಿ. ಇಲ್ಲ, ರೆಡ್ ಕಲರ್ ದಾರ ಕಟ್ಬಿಡ್ಬೇಕಷ್ಟೇ ಅಲ್ವಾ? ಒಂದು ಸ್ವಲ್ಪ ತಿರ್ಲಿ ಸಾಕು. ಇನ್ನೊಂಚೂರು ಹತ್ರಕ್ಕೆ ಹೋಗಿ, ತಲೆ ಬರ್ತಿದೆ ಅಲ್ಲ. ಬಾಯ್ಲರ್ಸಿ ಕೈ ನೋವು ಬಂತು. ನಾಟ್ ಡನ್ ನಿಂಚೇದೆ. ಬರುತ್ತೆ. ಬಿಡೋದ್ನ ಬಿಟ್ಬಿಡೋದು, ಇಟ್ಕೊಬಿಡ. ಹೋಗ. ಅದೇ ಅದು ಫೋಲ್ಡ್ ಮಾಡೋಕ್ಕಾಗುತ್ತಾ? ಅದನ್ನೇ ಫೋಲ್ಡ್ ಮಾಡ್ತೀರಾ? ಸಾಕಾಗುತ್ತಾ ಅದು ಶುದ್ಧ? ಹೌದಾ? ಇಡು. ಬೈಲಿ. ಬೈಲಿ ಬರುತ್ತೆ. ಟರ್ನ್ ಬ್ಯಾಕ್ ಬರುತ್ತೆ ಬಿಡಿ ಪುಟ. ಅದೇನು ಸುಮ್ಮನೆ ಹಂಗೆ ಕೂತ್ಕೊಳ್ಳುತ್ತೆ. ಶೋಲ್ಡರ್ ಏನು, ಕೈಯೇನು ಹೋಗಲ್ವಲ್ಲ ಅದ್ರೊಳಗಡೆ ಅಲ್ವಾ? ಆ ಬ್ಲ್ಯಾಕ್ದು ಏನು ಇದೇ ಥರ ಶೇಪ್ ಕಟ್ ಮಾಡ್ಬಿಟ್ಟು ಅಂಟಿಸ್ಬಿಡೋದಾ? ಸೈಡ್ ಅಲ್ಲಿ ಹಂಗೆ ಎತ್ತು, ಅಲ್ಲಿ ಒಳಗಡೆ ಹೋಗು, ಅಗ್ಲ ಮಾಡ್ಕೊ. ಸೈಡ್ ಹಂಗೆ. ಅಯ್ಯ, ಯಾರು ಒಳಗೆ? ಅದು ಇನ್ನೂ ಅಂಟೇ ಇಲ್ಲ. ನಿಮ್ಮಪ್ಪ ಅವಲೇ ಟ್ರೈಯಲ್ಲಿ ನೋಡ್ತಾವ್ರೆ. ಇರಿ ಇರೋ ಅರ್ಷಿ, ಜುಟ್ಟು ತೆಗೆದ್ಬಿಡೋಣ. ಅಲ್ಲಿ ಹೊಡಿತಾ ಇದ್ದಾವೆ. ಹೋಗುತ್ತೆ ಮೆಲ್ಲಗೆ ಹಾಕಿದ್ರೆ ಅಲ್ಲ. ಒಂದು ಸ್ವಲ್ಪ ಹೊತ್ತು ರ್ಯಾಂಪ್ ವಾಕ್ ಮಾಡಿಬಿಟ್ಟು ತೆಗೆದ್ಬಿಡ್ತಾರೆ. ಹಂಗೆ ಇಟ್ಕೋ ಅಷ್ಟೇ ಅರ್ಷಿ. ದೊಡ್ಡದಾಗೋಯ್ತಲ್ಲ, ದೊಡ್ಡದಾಗೋಯ್ತು. ಅರ್ಷಿ ಬಟ್ಟೆ ಥರ ತೆಗಿಬಾರ್ದು, ಅದನ್ನ ಪಿನ್ ನೋಡಿದ್ ಬಿಡ್ಬೇಕಲ್ಲ. ಎಲ್ಲರೂ ಮಾಡೋದನ್ನ ಕಾಪಾಡಿಬೇಕಾ? ನೋಡೋಕ್ಕೂ ಲುಕ್ಕು ಚೆನ್ನಾಗಿರ್ಬೇಕಲ್ವಾ? ಹೆವಿ ಅನ್ಸ್ಬಾರ್ದಲ್ಲ. ಸ್ಟ್ರಾಬೆರಿ ಇಷ್ಟು ಹಣ್ಣಿಗೆ ಇಷ್ಟೇ ದಪ್ಪ ಲೀಫ್ ಬರೋದದು ಮೇಲ್ಗಡೆ, ಇಷ್ಟೇ ದಪ್ಪ ಬರೋದದು ಲೀಫ್. ಅದು ಅಷ್ಟು ದೊಡ್ಡ ಲೀಫ್ ಬರುತ್ತೆ. ಅರ್ಧ ಹಣ್ಣು ಲೀಫಲ್ಲೇ ನಮ್ಮ ಮನೇಲಿ ಈ ಥರದ್ದು ಏನಾರ ಮಾಡಬೇಕಾದ್ರೆ ನನಗೂ ಶಂಕರ್ಗೆ ಯಾವಾಗಲೂ ಕೋಳಿ ಜಗಳ ನಡೀತಾ ಇರುತ್ತೆ. ನನಗೆ ಈ ಥರ ಬೇಕು ಅಂತ. ಇವಾಗಲೂ ಕೂಡ ಸ್ಟ್ರಾಬೆರಿ ಮೇಲೆ ಲೀಫ್ ಬರುತ್ತಲ್ವಾ, ಅದನ್ನು ಶಂಕರ್ ಒಂಥರ ಡಿಫ್ರೆಂಟಾಗಿ ಡ್ರಾ ಮಾಡಿದ್ರು. ನನಗೆ ಆ ಥರ ಬೇಡ, ಅದು ಕಟ್ ಮಾಡೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಆಲ್ರೆಡಿ ರಾತ್ರಿ ಆಗ್ಬಿಟ್ಟಿತ್ತಲ್ವಾ, ಇನ್ನು ಟೈಮ್ ಆಗುತ್ತೆ ಅಂತ ಕೊನೆಗೆ ಡಿಸೈಡ್ ಮಾಡಿ ಈ ಥರ ಶೇಪಲ್ಲಿ ಕಟ್ ಮಾಡಿದ್ವಿ. ಅದು ಕಟ್ ಮಾಡಿಬಿಡಿ ಒಂದು. ಯಾ ಮಾಡ್ಕೊಳ್ಳಿ.
ಹೇಳು ಕಟ್ ಮಾಡ ಬೇಡವಾ? ಇಲ್ಲಿ ಇನ್ನೊಂದೆರಡು ಹಾಕುತ್ತಾನೆ ಆ ಚಿಕ್ಕದ್ ಮಾಡ್ಬಿಟ್ಟು ಮಧ್ಯದಲ್ಲಿ 3 ಹಾಕೋಬೋದಲ್ಲ, 5 ಹಾಕ್ಬೇಕು, 5 ಹಾಕ್ಬೋದು. ಇವಾಗ ಇಲ್ಲೊಂದು ಕಟ್ ಆಗುತ್ತೆ ಹಿಂಗೆ, ಇಲ್ಲೊಂದು ಹಿಂಗೆ ಕಟ್ ಆಗುತ್ತಾ, ಇಲ್ಲಿ ಮಧ್ಯದಲ್ಲಿ ಬರುತ್ತಲ್ಲ ಇದು, ಅದ್ರಲ್ಲಿ ಕಟ್ ಮಾಡಿ ಮಧ್ಯಕ್ಕೆ 2 ಹಾಕಿಲ್ಲಿ. ಸರಿ ಹಾಕಿ ಕಾಣಿಸ್ಬಿಡಿ. ಒಳ್ಳೆ ಕಿರಿ ಕೊಟ್ಟಿದ್ದೀನಿ. ನೀವೇ ಕಿರಿ ಗಣೇಶನ್ ಮಾಡಿದ್ರೆ ಅಪ್ಪನ್ ಮಾಡ್ತೀರಾ? ಅಲ್ಲ ನಮ್ಮದು ತಳು ಯಾವ ಕಡೆಗೆ? ಕ್ರಾಫ್ಟ್ ಪೇಪರ್ ತೊಗೊಂಬರಕ್ಕೆ ಹೋಗಿದ್ವಲ್ಲ, ಅಲ್ಲಿ ಆರುಷಿ ಬಬಲ್ಸು ಮತ್ತು ಕುಕ್ಕಿಂಗ್ ಸೆಟ್ ಬರುತ್ತಲ್ಲ ಅದನ್ನ ತೊಗೊಂಡು ಬಂದಿದ್ದಾಳೆ. ನಾವಲ್ಲಿ ಕ್ರಾಫ್ಟ್ ಮಾಡ್ತಾರೆ, ಇವಳು ಆಚೆ ಕಡೆ ಬಂದು ಬಬಲ್ಸ್ ಬಿಡ್ತಿದ್ದಾಳೆ ಒಳಗಡೆಯಿಂದ. ಹಂಗೆ ಹಿಂಗೆ ಅಲ್ಲಿಂದ ಚಿಕ್ಕ ಚಿಕ್ಕದು ಯಾವ್ದಾರು ಮಿಕ್ಕಿದ್ರೆ ಹಾಕ್ಬಿಟ್ಟು ಅಷ್ಟೇ. ಸಾಕು ಬಿಡಿ ಅಷ್ಟು ಅಲ್ಲ. Come stand here. Come stand here. Don't touch. ಕೈ ತೆಗೆದು ಬಾಯ್ ಮುಂದೆ ಬಾ. ಕಾಲು ಸ್ಟ್ರೈಟಾಗಿ ಇಟ್ಕೋ. ಮುಂದೆ ಬಾ. ಮುಂದೆ. ದಾರ ಕಟ್ಬೋದಾ ಹಿಂದಕ್ಕೆ? ಕರೆಕ್ಟಾಗಿದೆ ಪುಟ್ಟ, ಕರೆಕ್ಟಾಗಿದೆ ಬಿಡಿ. ಏನು ಮಾಡ್ತೀನಿ? ಪಿನ್ ಹಾಕ್ಬಿಡಿ. ಯಾಕೆ ಬುಕ್ಕಲ್ಲಿ ಕಪ್ ಮಾಡ್ಕೊಂಡು ಹಿಂಗೆ ಇರಲ್ಲ ಇದು? ಅಷ್ಟು ಅದು ಹಂಗೆ ಇರಲ್ಲ ಮೇಲ್ಗಡೆ? ಅಷ್ಟುದ್ದ ಬೇಡ, ಅವಳು ಚೆಫ್ ಥರ ಕಾಣಿಸ್ತಾಳೆ. ಹರ್ಷಿ, ನೆಕ್ಸ್ಟ್ ಟೈಮ್ ಓಕೆ ಯು ಟ್ರೈ ಟು ಬೈ ಎ ಸಿಂಗಲ್ ಚಿಪ್ಸ್ ಪ್ಯಾಕೆಟ್. ಓಕೆ, ಆ ಕೆಳಗಡೆ ಅದಂಗೆ ಅಂಟಿಸ್ಬಿಡ್ತೀರ ನೋಡಿ, ಅದು ಡಬಲ್ ಥರ. ಅದು ಕಟ್ ಹಂಗೆ ಹಾಕ್ಬಿಡಿ ಹಿಂಗೆ ಅಲ್ಲ. ಸ್ಟಾಪ್ ಹೊಡಿಗಿಲ್ಲ ಅಷ್ಟು ಪಟ್ಟಿ. Is crown fit to you? Yeah. ಕುತ್ಕೊಂಡಿದ್ಯಾ? ಬಿದ್ದೋಗಲ್ವಾ? ಬಿದ್ದೋಗಲ್ಲ? ಇಲ್ಲ ನೋಡು. ಹಾಂ, ಕಟ್ ಮಾಡಿ. ಇನ್ನು ಡೌನ್ ಬರಬೇಕಾ? ಚೆನ್ನಾಗಿರಲ್ಲ ಹಣೆ ಮುಗಿಸ್ಕೊಂಡು. ಹಾಂ, ನಾನು ಕುತ್ಕೊಂಡಿರ್ಲಿ ಸಾಕು. ಒಂದು ಸ್ವಲ್ಪ ವಾಕ್ ಮಾಡೋವರೆಗೂ ಅಷ್ಟೇ ಕುತ್ಕೊಳ್ಳುತ್ತೆ ಬಿಡಿ. ಹಿಂದೆ ಬ್ಲ್ಯಾಕ್ ಕಲರ್ ಸ್ಟಿಕ್ಕರ್ಗಳಿಲ್ವಾ ತಪ್ಪಿರೋದು? ಚಿಕ್ಕ ಚಿಕ್ಕದಷ್ಟೇ ಇರೋದು. ಚಿಕ್ಕ ಬಿಡಿ ಸಣ್ಣದಾಗೋಯ್ತಲ್ಲ. ಇನ್ನೆಷ್ಟು ದಪ್ಪ ಇರುತ್ತೆ ಅದು? ಸ್ಟ್ರಾಬೆರಿ ಒಂದು ಚೂರು ಸಣ್ಣ ದಪ್ಪಾಗಿರ್ಬೇಕಲ್ವಾ? ಫೈನಲ್ ಆಗಿ ಈ ರೀತಿ ರೆಡಿ ಆಯಿತು. ಅಲ್ಲಿ ಬ್ಲ್ಯಾಕ್ ಕಲರ್ದು ಸಣ್ಣ ಸಣ್ಣ ಸ್ಟಿಕ್ಕರ್ ಬರುತ್ತಲ್ಲ ಅದನ್ನ ಸ್ಟಿಕ್ ಮಾಡಿದ್ದೀವಿ. ಜೊತೆಗೆ ಒಂದು ಕ್ರೌನ್ ಕೂಡ ಕಟ್ ಮಾಡಿದ್ದೀವಿ. ಇರು ಪುಟ್ಟ, ಏನು ಮಾಡೋದು? ಅದ್ರಲ್ಲಿ ಅನ್ಸೋದಾ ಇಲ್ಲ ಬರೀತೀರಾ? ಇಲ್ಲ, ನನ್ನ ಹತ್ರ ಅಷ್ಟೇ ಇರೋದು. ಉಳಿಯೋದಾರ್ಶಿ ಡಮಾರದ ಅಲ್ಲಿರೋ ಅಲ್ಲಿ ಗಂಡಸರು ಮುಗೀತು. ಕಂಫರ್ಟ್ ಆಗಿದೆಯಾ? ಇಟ್ಕೋಬೋದು ಅವಳೆ. ಕಿರೀಟ ಹಾಕಿ ಅಷ್ಟೇ, ಹಂಗೆಲ್ಲ ಮಾಡಬಾರ್ದು, ಸುಮ್ಮನೆ ನಿಂತ್ಕೋಬೇಕು. ಪುಟ್ಟ ಚಿಕ್ಕ ಚಿಕ್ಕ ಡಾಟ್ ಇಟ್ಟಿರೋದ್ಕೊಳ್ಳು. ವಾಟರ್ ಮೆಲನ್ ಥರ ಫೀಲ್ ಆಗ್ತಿಲ್ವಾ? ಮತ್ತೆ ಅವಳು ಹೆಂಗೆ ಇಳಿಸೋದು ತೆಗಿಯೋದು?
ಇರೋ ಅರ್ಷಿ. ಚೆನ್ನಾಗಿದೆ, ಚೆನ್ನಾಗಿ ಕಾಣಿಸ್ತಾಳೆ. ಸುಂದರ ಋಷಿ ವಾಕ್ ಮಾಡ್ಕೊ ಬೈಲಿ. ನಾಳೆವರೆಗೂ ಸುಂದರ ಆಗಿರಲಿ. ಅದೇನೇ ಅಲ್ಲಿ ಕಂಪ್ನಿ. ನಮಗೆ ಕೊಡ್ತಾರೆ ಇದು. ಹಾಂ ಹರ್ಷಲ್ ನಾಳೆ ಕ್ಯಾಟ್ ವಾಕ್ ಮಾಡೋವರೆಗೂ ಸುಮ್ಮನೆ ಇರೋ. ಸ್ಟ್ರಾಬೆರಿ ಕ್ರಾಫ್ಟ್ ವರ್ಕ್ ಎಲ್ಲ ಮುಗಿಸಿ ಅದೆಲ್ಲ ಎತ್ತಿಟ್ಟು ಕ್ಲೀನ್ ಮಾಡಿ ಊಟ ಮಾಡೋಷ್ಟರಲ್ಲಿ 11:11:30 ಆಗೋಗಿತ್ತು. ಇನ್ನು ಶುಕ್ರವಾರ ಪೂಜೆ ಮಾಡಬೇಕಿತ್ತು. ಅದಕ್ಕೆ ನಾವು ರಾತ್ರಿನೇ ಸ್ವಲ್ಪ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಆಷಾಢದಲ್ಲಿ ಮೊದಲನೇ ಶುಕ್ರವಾರ ಬಂದಿತ್ತಲ್ಲ, ಆವತ್ತು ಪೂಜೆ ಮಾಡೋಕ್ಕಾಗಿರಲಿಲ್ಲ. ಇನ್ನು 3 ಶುಕ್ರವಾರ ಸಿಗುತ್ತಲ್ವಾ, ಸರಿ ಅಂತ ಅಂದ್ಕೊಂಡು ಇನ್ನೆರಡನೇ ಶುಕ್ರವಾರದಿಂದನೇ ಪೂಜೆ ಶುರು ಮಾಡಿದೆ. ಅಂದರೆ ಈ ಸಲ ಉಪ್ಪಿನ ದೀಪ ಹಚ್ಚೋಣ ಅಂತ ಅಂದ್ಕೊಂಡಿದ್ದೆ, ಅದಕ್ಕೆ ದೀಪ ಹಚ್ತಾ ಇದ್ದೀನಿ. ಸಲ ಎಲ್ಲ ಅಂದ್ಕೊಂಡಿದ್ದೆ, ಹಚ್ಚೋಕ್ಕೆ ಆಗಿರಲಿಲ್ಲ. ಆಷಾಢ ತಿಂಗಳಲ್ಲಿ ಶುಕ್ರವಾರದಂದು ಮನೆಯಲ್ಲಿ ಉಪ್ಪಿನ ದೀಪ ಹಚ್ಚಿದ್ರೆ ಮನೆಗೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರಲ್ವ. ಅದಕ್ಕೆ ಈ ಸಲ ಆದರೂ ನಾನು ಆಷಾಢ ಮಾಸದಲ್ಲಿ ಶುಕ್ರವಾರ ಉಪ್ಪಿನ ದೀಪ ಆರಾಧನೆ ಮಾಡೋಣ ಅಂತ ಅಂದ್ಕೊಂಡು ಹಿಂದಿನ ದಿನವೇ ದೇವ್ರ ಮನೆಯೆಲ್ಲ ಸ್ವಚ್ಛ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಬೆಳಗ್ಗೆಗೆ ಪೂಜೆ ಮಾಡಬೇಕಂದ್ರೆ ಇನ್ನು ದೇವ್ರ ಮನೆಯೂ ಕ್ಲೀನ್ ಮಾಡ್ಕೋಬೇಕಂದ್ರೆ ಸ್ವಲ್ಪ ಸಮಯ ಜಾಸ್ತಿ ಬೇಕಾಗುತ್ತೆ. ಇದಾದರೂ ಇವಾಗ ಮಲ್ಕೊಳ್ಳೋಕೆ ಮುಂಚೆ ಇದೊಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಬೆಳಗ್ಗೆಗೆ ಬೇಗ ಇದ್ದು ಪೂಜೆ ಮಾಡ್ಕೊಳ್ಳೋಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ರಾತ್ರಿನಲ್ಲೇ ಸ್ವಲ್ಪ ಕ್ಲೀನ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಹಾಗೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ನಾನು ಬೆಳಗ್ಗೆ ಬೇಗನೆ ಇದ್ದೆ, ಒಂದು 4:30-5 ಗಂಟೆ ಆಗಿತ್ತು ಅನ್ಸುತ್ತೆ. ಬೇಗ ಪೂಜೆ ಮಾಡಬೇಕಂತ ಅಂದ್ಕೊಂಡು ಬೇಗ ಇದ್ದೆ. ರಾತ್ರಿದು ಪಾತ್ರೆಗಳೆಲ್ಲ ಹಾಗೆ ಇತ್ತು, ರಾತ್ರಿ ತೊಳೆದಿರಲಿಲ್ಲ. ಈ ಕ್ರಾಫ್ಟ್ ಎಲ್ಲ ಮಾಡ್ಕೊಂಡಿದ್ದವಲ್ಲ ಲೇಟಾಗಿ ಹೋಗಿತ್ತು. ನಾ ಸರಿ ಬೆಳಗ್ಗೆ ಬೇಗ ಎದ್ಬಿಟ್ಟು ತೊಳ್ಕೊಳ್ಳೋಣ ಅಂತ ಹಾಗೆ ಮಲ್ಕೊಂಬಿಟ್ಟಿದ್ದೆ. ಬೆಳಗ್ಗೆ ಎದ್ದ ತಕ್ಷಣ ಪಾತ್ರೆಗಳನ್ನೆಲ್ಲ ತೊಳೆದು ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಅದಾದಮೇಲೆ ಮನೆ ಕಸ ಎಲ್ಲ ಗುಡಿಸಿ ಒರೆಸಿ ಆಚೆ ಕಡೆನೂ ಕೂಡ ಒರೆಸ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದೆ. ದೇವ್ರ ಪೂಜೆ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಂಬಿಡೋಣ ಅಂತ. ಹಾಗೆ ಹೊಸ್ಲಿಗೆಲ್ಲ ಅರ್ಶಿನ ಕುಂಕುಮ ಇಟ್ಟು ರಂಗೋಲಿ ಎಲ್ಲ ಇಟ್ಟೆ. ಅಷ್ಟರಲ್ಲಿ 8 ಗಂಟೆ ಹಾಗೆ ಹೋಗ್ಬಿಟ್ಟಿತ್ತು. ಇನ್ನು ಆರುಷಿಗೆ ಸ್ಕೂಲ್ ಬೇರೆ ಟೈಮ್ ಆಗ್ತಿದ್ದೆ. ಅಷ್ಟರಲ್ಲಿ ಅಡುಗೆನೂ ಆಗೋಗಿತ್ತು. ಶಂಕರು ಆಫೀಸ್ಗೆ ಹೋಗ್ತಾರಲ್ವಾ, ಹಾಗೆ ಆರುಷಿಗೂ ಸಪ್ರೇಟ್ ಬ್ರೇಕ್ಫಾಸ್ಟ್ ಮಾಡಬೇಕು, ಅವಳಿಗೆ ಸ್ನ್ಯಾಕ್ಸ್ ಬಾಕ್ಸ್ ರೆಡಿ ಮಾಡಿ ಎಲ್ಲ ಆಗಿತ್ತು. ಅಷ್ಟರಲ್ಲಿ ಆರುಷಿನ ಎಬ್ಬಿಸ್ಬಿಟ್ಟು ಅವಳಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿ ಅವ್ಳಿಗೂ ಬ್ರೇಕ್ಫಾಸ್ಟ್ ತಿನ್ನಿಸಿ ಇನ್ನು ಸ್ಕೂಲಿಗೆ ಬಿಟ್ಬಿಟ್ಟು ಬರೋಣ ಅಂತ ಹೇಳಿಬಿಟ್ಟು ಹೊರಟ್ವಿ. ಇವತ್ತು ಇಬ್ಬರು ಹೋಗಬೇಕು, ಅದು ಇಟ್ಕೊಬೇಕಲ್ಲ, ಯಾರಾದರೂ ಒಬ್ಬರು ಗಾಳಿಗೆ ಹಾರ್ಕೊಂಡು ಹೋಗ್ಬಿಡ್ತಾಳೆ ಅಂತ. ಮೆಟ್ಲಿ ಮೇಲೆ ಅದು ಕಸ ಗುಡಿಸ್ತಾವಳೆ ಅಂದಿದ್ದು ನಾನು. ನಮ್ಮ ಆರುಷಿಗೆ ಈ ಥರ ಏನಾರ ಸ್ಕೂಲಲ್ಲಿ ಸೆಲೆಬ್ರೇಷನ್ ಮಾಡ್ತಾರೆ ಅಂದರೆ ಫುಲ್ಲು ಖುಷಿ. ಆ ಸ್ಟ್ರಾಬೆರಿ ಹಾಕ್ಕೊಂಡಿರೋದಕ್ಕೆ ಸ್ಟ್ರಾಬೆರಿ ಅಂತ ಹಾಡು ಹೇಳ್ಕೊಂಡೇ ಬರ್ತಿದ್ದಾಳೆ. ಫುಲ್ ಎಂಜಾಯ್ ಮಾಡ್ತಾಳೆ ಈ ಥರ ವಿಷಯಗಳೆಲ್ಲ. ಹಂಗೆ ತೆಗಿದ್ಮೇಲೆ ಬರುತ್ತೆ, ಆಮೇಲೆ ಹಾಕ್ತಾರೆ ಅರಿಶಿ. ಓಕೆ, ಇದನ್ನೇ ನೋಡ್ತವಳು ಏನು ಮಾಡಿದ್ರು ಅಂತ. ಹರ್ಷಿ ಬಾಯ್. ಹರ್ಷಿನ ಸ್ಕೂಲ್ಗೆ ಬಿಟ್ಟು ಬಂದಿದ್ದಾಯಿತು. ಇನ್ನು ದೇವ್ರಿಗೆ ಸ್ವಲ್ಪ ನೈವೇದ್ಯ ಮಾಡೋಣ ಅಂತ ದೇವ್ರ ಮನೆಯೆಲ್ಲ ರೆಡಿಯಾಗಿತ್ತು. ಇನ್ನು ನೈವೇದ್ಯ ಮಾಡಬೇಕು, ಹಾಗೆ ಉಪ್ಪಿನ ದೀಪ ರೆಡಿ ಮಾಡ್ಕೋಬೇಕಿತ್ತು. ಇನ್ನು ನೈವೇದ್ಯಕ್ಕೆ ಬೇಗ ಆಗುವಂಥದ್ದು ಅಂದರೆ ಶಾವಿಗೆ ಪಾಯಸ, ಅದನ್ನೇ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಅದನ್ನೇ ಮಾಡ್ತಾಯಿದ್ದೀನಿ. ಅಕ್ಕಿಯಿಂದ ಏನಾರ ಮಾಡೋಣ ಅಂತ ಅಂದ್ಕೊಂಡೆ, ಇವಾಗ ಟೈಮ್ ಆಗೋಗ್ಬಿಡುತ್ತೆ, ಸರಿ ಶಾವಿಗೆ ಪಾಯಸನೇ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಅದನ್ನೇ ಮಾಡ್ಕೋತಾ ಇದ್ದೀನಿ. ಇವಾಗ ಜಾಸ್ತಿ ಟೈಮ್ ಇಲ್ಲದೆ ಇರೋ ಕಾರಣ ನಾನು ಎಲ್ಲನೂ ಒಟ್ಟಿಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮೊದಲು ದ್ರಾಕ್ಷಿ ಗೋಡಂಬಿನ ತುಪ್ಪದಲ್ಲಿ ಸ್ವಲ್ಪ ಹುರ್ಕೊಂಡು
ಅದಕ್ಕೇ ಶಾವಿಗೆ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಕೆಲವ್ರು ಏನು ಮಾಡ್ತಾರೆ, ದ್ರಾಕ್ಷಿ ಗೋಡಂಬಿನ ಎತ್ತಿಟ್ಕೊಂಡ್ಬಿಡ್ತಾರೆ. ಆ ಥರನೂ ಮಾಡ್ಬೋದು, ಈ ಥರನೂ ಮಾಡ್ಬೋದು. ಟೈಮ್ ಇಲ್ದಿದ್ದಾಗ ಈ ಥರ ಮಾಡಿಕೊಂಡ್ರೆ ಬೇಗ ಆಗುತ್ತೆ. ಇನ್ನೊಂದು ಕಡೆ ಹಾಲನ್ನ ಕಾಯಿಸ್ಕೊಳ್ಳೋಕೆ ಇಟ್ಕೊಂಡು ಅದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ದ್ರಾಕ್ಷಿ ಗೋಡಂಬಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಅದೇ ಪ್ಯಾನ್ಗೆ ನಾನು ಸ್ವಲ್ಪ ಎಷ್ಟು ಬೇಕಷ್ಟು ಶಾವಿಗೆನ ಹುರ್ಕೊಳ್ತಾ ಇದ್ದೀನಿ. ಇಷ್ಟು ಕೆಂಪಗಾಗೋವರೆಗೂ ಹುರ್ಕೊಂಡ್ರೆ ಸಾಕು. ಇವಾಗ ಇದನ್ನು ಆಮೇಲೆ ಹಾಲು ಕಾಯಕ್ಕೆ ಇಟ್ಕೊಂಡಿದ್ನಲ್ವ, ಅದಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಒಂದು 5 ನಿಮಿಷ ಈ ಶಾವಿಗೆ ಬೇಯೋವರೆಗೂ ಇದನ್ನು ಕುದಿಸ್ಕೊಂಡ್ರೆ ಸಾಕು. ಇವಾಗ ಇದಕ್ಕೆ ಸ್ವಲ್ಪ ಕೇಸರಿ ದಳನ ಹಾಕ್ಕೊಳ್ತಾ ಇದ್ದೀನಿ. ಇದರಿಂದ ಕಲರು ಚೆನ್ನಾಗಿರುತ್ತೆ, ಹಾಗೆ ಟೇಸ್ಟು ಇರುತ್ತೆ. ಹಾಗೆ ಲಾಸ್ಟಲ್ಲಿ ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ಬಿಟ್ಟು ಸ್ಟವ್ನ ಆಫ್ ಮಾಡಿಬಿಟ್ಟು ಒಂದು 10 ನಿಮಿಷ ಹಾಗೆ ಲಿಡ್ನ ಕ್ಲೋಸ್ ಮಾಡಿಟ್ರೆ ಶಾವಿಗೆ ಪಾಯಸ ರೆಡಿ ಆಗುತ್ತೆ. ಸ್ವಲ್ಪ ಗಟ್ಟಿ ಆಗಿರುತ್ತೆ, ಇವಾಗ ನೀರು ಹಂಗಿರುತ್ತೆ. ಇನ್ನೊಂದು 10 ನಿಮಿಷ ಬಿಟ್ಟು ನೋಡಿದ್ರೆ ಅದು ಶಾವಿಗೆ ಎಲ್ಲ ಚೆನ್ನಾಗಿ ಹರಳಿಕೊಂಡು ಗಟ್ಟಿಯಾಗಿರುತ್ತೆ. ಅಷ್ಟರಲ್ಲಿ ಪೂಜೆ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾವು ಎಷ್ಟು ಬೇಗ ಬೆಳಗ್ಗೆ ಎದ್ದು ಪೂಜೆ ಮಾಡಬೇಕಂತ ಅಂದ್ಕೊಂಡ್ರು ಕೆಲವೊಂದು ಸಲ ಆಗೋದೇ ಇಲ್ಲ, ಏನೂ ಮಾಡೋಕ್ಕಾಗಲ್ಲ. ಇಂಥ ಸಮಯ ಅಂತ ಏನಿಲ್ಲ, ನಮ್ಮ ಕೈಲಿ ಯಾವಾಗ ಆಗುತ್ತೆ ಆವಾಗ ಪೂಜೆ ಮಾಡಿದ್ರೂ ಒಳ್ಳೆಯದೇ ಅಲ್ವಾ. ಮನ್ಸಾರೆ ಭಕ್ತಿ ಇಟ್ಟು ಪೂಜೆ ಮಾಡಿದ್ರೇನೆ ಸಮಾಧಾನ ಅನ್ಸುತ್ತಲ್ವಾ. ಇದು ನನ್ನ ಅಭಿಪ್ರಾಯ. ಮಲ್ಲಿಗೆ ಹೂವಿನ ಸೀಸನ್ ಶುರುವಾಗಿ ತುಂಬ ದಿನ ಆದರೂ ನಮ್ಮ ಮನೆಗೆ ಈ ಸಲ ಮಲ್ಲಿಗೆ ಹೂವನ್ನೇ ತೊಗೊಂಡು ಬಂದಿರಲಿಲ್ಲ. ತೊಗೊಳ್ಬೇಕು ಅಂದಾಗೆಲ್ಲ ತೊಗೊಳಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕೆ ಈ ಸಲ ಏನೇ ಆಗಲಿ ನಂಗೆ ನಾಳೆ ಪೂಜೆಗೆ ಮಲ್ಲಿಗೆ ಹೂವು ಬೇಕು ಅಂತ ರಾತ್ರಿನೇ ತೊಗೊಂಡು ಇಟ್ಕೊಂಡಿದ್ದೆ. ಅಲ್ಲಿ ದೇವ್ರಿಗೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಪಾಯಸ ಕೂಡ ರೆಡಿ ಆಗಿದೆ. ಇವಾಗ ಕರೆಕ್ಟಾಗಿರೋ ಕನ್ಸಿಸ್ಟೆನ್ಸಿಗೆ ಬಂದಿದೆ ನೋಡಿ. ಇನ್ನೂ ಸ್ವಲ್ಪ ಹೊತ್ತು ಹೋಗ್ತಾ ಹೋಗ್ತಾ ಅದಿನ್ನೂ ಗಟ್ಟಿ ಆಗಿಬಿಡುತ್ತೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ಪಾಯಸ ಈ ಸಲ. ನನಗಂತೂ ಶಾವಿಗೆ ಪಾಯಸ, ಈ ಮಲ್ಲಿಗೆ ಹೂವು ಇವೆಲ್ಲ ಅಂದರೆ ತುಂಬಾ ಇಷ್ಟ. ಈ ವರ್ಷ ಮೊದಲನೇ ಬಾರಿ ಮಲ್ಲಿಗೆ ಹೂವು ಮುಡ್ಕೊಳ್ತಾ ಇರೋದು. ಮಲ್ಲಿಗೆ ಹೂವು ಬಂದು ತುಂಬ ದಿನ ಆಯಿತು, ಆದರೆ ನಾನು ತೊಗೊಂಡಿರಲಿಲ್ಲ. ಸರಿ, ಇವಾಗ ಹೇಗೂ ಪೂಜೆ ಮಾಡ್ತೀನಲ್ವ, ಇನ್ನು ಸೀರೆ ಹಾಕ್ಕೊಂಡು ಮಲ್ಲಿಗೆ ಹೂವು ಮುಡ್ಕೊಳ್ಳೋಣ ಅಂತ ಹೂವು ಮುಡ್ಕೊಳ್ತಾ ಇದ್ದೀನಿ. ಮನೆಯಲ್ಲಿ ಯಾವಾಗಾರು ಈ ರೀತಿ ಮಲ್ಲಿಗೆ ಹೂವು ತಂದಿದ್ದಾಗ ಮನೆಯೆಲ್ಲ ಫುಲ್ ಗಮ್ ಅಂತ ಇರುತ್ತೆ. ಆವಾಗ ನಮಗೆ ಒಂಥರ ಪಾಸಿಟಿವ್ ಫೀಲ್ ಅನಿಸ್ತಾ ಇರುತ್ತಲ್ವ. ಹಾಗೆ ಈ ಸಲ ಪೂಜೆಗೆ ನಾನು ಒಂದು 3-4 ಥರ ಹೂ ತೊಗೊಂಡು ಬಂದಿದ್ದೀನಿ. ದೇವರಿಗೆ ಈ ರೀತಿ ಕಲರ್ ಹೂ ಇಟ್ಟು ಅಲಂಕಾರ ಮಾಡಿದ್ರೆ ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಇನ್ನು ಇವಾಗ ಉಪ್ಪಿನ ದೀಪ ಹಚ್ಚೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ನಾನು ದೀಪಕ್ಕೆ ಅಂತ ದೊಡ್ಡದಾಗಿರೋದು ಒಂದು ಮೀಡಿಯಮ್ ಸೈಜ್ ಆಗಿರೋಂತಹ ದೀಪಗಳನ್ನ ತೊಗೊಂಡು ಬಂದಿದ್ದೀನಿ. ದೊಡ್ಡ ದೀಪ ಬದಲಿಗೆ ಪ್ಲೇಟ್ ಥರ ಬರುತ್ತಲ್ವ, ಅದನ್ನು ಬೇಕಾದ್ರೂ ತೊಗೊಬಂದು ಇಟ್ಕೋಬೋದು. ನನ್ನ ದೀಪ ಅಲ್ಲಿ ಪ್ಲೇಟ್ ಸಿಕ್ಕಿಲ್ಲ, ಹಾಗಾಗಿ ದೊಡ್ಡ ದೀಪ ಆಯಿತು, ಅದನ್ನೇ ತೊಗೊಂಡು ಬಂದೆ. ಇವಾಗ ನಾನು ಇದಕ್ಕೆ 2 ದೀಪಕ್ಕೂ ಅರಿಶಿನ ಹಚ್ಕೊಳ್ತಾ ಇದ್ದೀನಿ. ಅರಿಶಿನಕ್ಕೆ ಸ್ವಲ್ಪ ಜವಾದು ಪೌಡರು ಹಾಗೆ ಗಂಧ ಈ 3 ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಅದನ್ನೇ ಹಚ್ತಾ ಇದ್ದೀನಿ. ಅರಿಶಿನ ಎಲ್ಲ ಹಚ್ಚಿದಾದ್ಮೇಲೆ ದೀಪ ಸುತ್ತ ಕುಂಕುಮನ ಹಚ್ಕೊಳ್ತೀನಿ. ಉಪ್ಪಿನ ದೀಪ ಹಚ್ಚಬೇಕಾದ್ರೆ ಮನೆಗೆ ಹೊಸ ಉಪ್ಪು ತಂದು ಹೊಸ ಉಪ್ಪಿಂದನೇ ದೀಪ ಹಚ್ಚಬೇಕು. ಅದಕ್ಕೆ ಅಂತ ಇವತ್ತು ನಾನು ಹೊಸ ಉಪ್ಪು ತೊಗೊಂಡು ಬಂದಿದ್ದೆ. ಅದನ್ನು ಇವಾಗ ನಾನು ಆ ದೊಡ್ಡ ದೀಪ ಇದೆಯಲ್ಲ ಅದರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಒಂದು 3/4 ಭಾಗ ಆಗೋಷ್ಟು ಮಾತ್ರ ಹಾಕ್ಕೊಳ್ತೀನಿ. ಉಪ್ಪೆಲ್ಲ ಹಾಕ್ಕೊಂಡಿದ್ದಾದಮೇಲೆ ಅದ್ರ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮ ಹಾಕಿ ಅದ್ರ ಮೇಲೆ ₹1 ಕಾಯಿನ್ ಇಟ್ಟು ಅದ್ರ ಮೇಲೆ ದೀಪನ ಇಡ್ತೀನಿ. ಬೇಕಂದರೆ 2 ದೀಪ ಇಡ್ತಾರೆ, ದೀಪದ ಮೇಲೆ ದೀಪ, ಆ ರೀತಿನಾದ್ರು ಇಡ್ಬೋದು. ನಾನು ಒಂದೇ ದೀಪ ಸಾಕು ಅಂತ ಒಂದೇ ದೀಪ ಇಡ್ತಾ ಇದ್ದೀನಿ.
ನಾವು ಉಪ್ಪಿನ ದೀಪಾರಾಧನೆಗೆ ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಬಳಸ್ಬೋದು. ತುಪ್ಪ ಹಾಕ್ತೀನಿ ಅಂದರೆ ತುಪ್ಪನೂ ಹಾಕ್ಬೋದು. ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡಿದ್ದು ಆದಮೇಲೆ ಇದಕ್ಕೆ 2 ಎಳೆ ಬತ್ತಿ ಮಾಡಿ ಹಾಕ್ಕೋಬೇಕು. ನಮ್ಮ ಮನೇಲಿ ಪ್ರತಿ ದೀಪಕ್ಕೂ ನಾನು 2 ಎಳೆ ಬತ್ತಿನೇ ಹಾಕೋದು. ಕೆಲವರು 1 ಹಾಕ್ಕೊಳ್ತಾರೆ, ಅದು ತಪ್ಪ ಸರಿನಾ ನನಗೆ ಗೊತ್ತಿಲ್ಲ. ನಾನು ಯಾವಾಗಲೂ 2 ಎಳೆನೇ ಹಾಕ್ಕೊಳ್ತೀನಿ. ಅವರವರ ಅನುಕೂಲ, ಹಾಗೆ ಅವರವರ ಅಭಿಪ್ರಾಯಕ್ಕೆ ಬಿಟ್ಟಿದ್ದು. ಏನೇ ಮಾಡೋದಾದರೂ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿದ್ರೇ ಒಳ್ಳೆಯದಲ್ವ. ಇಷ್ಟು ರೆಡಿ ಆದಮೇಲೆ ನಾನು 1-2 ವೀಳ್ಯದೆಲೆ ತೊಗೊಂಡು ಆ ಎಲೆ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮ ಇಟ್ಟು ಅದ್ರ ಮೇಲೆ ಈ ಉಪ್ಪಿನ ಬಟ್ಲನ್ನು ಇಡ್ತೀನಿ. ಅದ್ರ ಬದಲು ಒಂದು ಪ್ಲೇಟ್ನ ತೊಗೊಂಡು ಅದ್ರ ಮೇಲೆ ಯಾವುದಾದ್ರೂ ಒಂದು ಪುಟ್ಟದಾಗಿ ಲಕ್ಷ್ಮೀ ರಂಗೋಲಿ ಇಟ್ಟು ಅದ್ರ ಮೇಲಾದ್ರೂ ಇಡ್ಬೋದು. ಇವಾಗ ಹೂವಿಂದ ಅಲಂಕಾರ ಮಾಡಿಬಿಟ್ಟು ದೀಪ ಹಚ್ಚಿ ಮನಸ್ಸಲ್ಲಿ ಏನಾದರೂ ಸಂಕಲ್ಪ ಮಾಡಬೇಕಂದ್ರೆ ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡೋಣ. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.